चांदनी मन तामण में बागी तुसी झुम 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 Morning, Mr. Chetan and Karthik. Good morning. How is your energy, Good morning. Mr.? All good. How is your energy, Karthik? This is Mewar Haveli Hotel. A nice one. And Mr. Nitin. Morning. ಹೇಗೆ ಅನಿಸ್ತಾ ಇದೆ ನಿತಿನ್ ಅವರೇ? ಬೇಜಾರು ಯಾಕೆ? ಅಲ್ಲ, ಉದಯಪುರ ಚೆನ್ನಾಗಿತ್ತು, ಒಳ್ಳೆ ಅನುಭವ. ಹೋಟೆಲ್ ಯಾಕೋ ಚೆನ್ನಾಗಿ ಚೆಟ್ಟಾಗ್ಬಿಟ್ಟಿತ್ತು. ಈಗ ಹೊರಡ್ತಾ ಇದ್ದೀವಿ ಜೋಧ್ಪುರ್ಗೆ. ಬನ್ನಿ ಜೋಧ್ಪುರಲ್ಲಿ ಸಿಗೋಣ. राजस्थान मारो रंगीलो रंगीलो, राजस्थान मारो रंगीलो रंगीलो, राजस्थान मारो रंगीलो रंगीलो, राजस्थान. ನಮ್ಮ ಈ 5 ಗಂಟೆಗಳ ಪ್ರಯಾಣ ಬಹಳ ಸುಖಕರವಾಗಿತ್ತು. 12:30 ನಾವು ಜೋಧ್ಪುರ್ ರೀಚ್ ಆಗಿದ್ವಿ. ಸ್ವಲ್ಪ ಫ್ರೆಶ್ ಆಗಿ ಫಸ್ಟ್ ಲಂಚ್ ಮಾಡಿಕೊಂಡು ಆಮೇಲೆ ಫಸ್ಟ್ ಉಮೈದ್ ಭವನ್ ಪ್ಯಾಲೇಸ್, ಆಮೇಲೆ ಮೆಹರಾನ್ಗರ್ ಫೋರ್ಟ್ ಆ್ಯಂಡ್ ಜಸ್ವಂತ್ ತಡಾಗೆ. ಆ್ಯಂಡ್ ವಿ ಆರ್ ಆಲ್ಸೋ ಗೋಯಿಂಗ್ ಟು ಜಂತಾ ಸ್ವೀಟ್ಸ್, ದ ಫೇಮಸ್ ಜೋಧ್ಪುರ್ ಸ್ವೀಟ್ಸ್. ಲೆಟ್ಸ್ ಮೀಟ್ ದೇರ್. ನಮ್ಮ ಮುಂದೆ ಇರೋದು ಇದು ಉಮೈದ್ ಭವನ್ ಪ್ಯಾಲೇಸ್, ಬಿಲ್ಟ್ ಬಿಟ್ವೀನ್ 1929 to 1943 ಬೈ ಮಹಾರಾಜ ಉಮೇದ್ ಸಿಂಗ್. ಅದು ಪರ್ಪಸ್ ಏನು ಅಂದರೆ ಬೇಸಿಕಲಿ ಅವಾಗ ಬರಗಾಲ ಇತ್ತಂತೆ. ಬರಗಾಲ ಇದ್ದಾಗ ಜನರಿಗೆ, ಸುತ್ತಮುತ್ತ ಜನರಿಗೆ ಊಟ ಮತ್ತು ವಸತಿ ಮತ್ತು ಕೆಲಸ ಸಿಗಬೇಕು ಅಂತ ಕಟ್ಸಕ್ಕೆ ಸ್ಟಾರ್ಟ್ ಮಾಡಿದ್ದು. ಡಿಸೈನ್ ಬೈ ಹೆನ್ರಿ ವಾನ್. ಸೊ ಇದು ಚಿತ್ತಾರ್ ಹಿಲ್ಸಲ್ಲಿದೆ, ಜೋಧ್ಪುರ್ ಹೈಯೆಸ್ಟ್ ಪಾಯಿಂಟ್. ನಮ್ಮ ಮುಂದೆ ಕಾಣ್ತಾ ಇರೋದು ಉಮೈದ್ ಭವನ್ ಪ್ಯಾಲೇಸ್ನ 3D ಮಾಡೆಲ್. ಇಲ್ಲಿ 40% ಪರ್ಸನಲ್ ಯೂಸ್ಗೆ ಮತ್ತು 60% ಈಸ್ ಮ್ಯಾನೇಜ್ ಬೈ ತಾಜ್ ಹೋಟೆಲ್ಸ್ ಆ್ಯಂಡ್ ರೆಸಾರ್ಟ್ಸ್. ಇಲ್ಲಿ ಆ್ಯಕ್ಚುಲಿ ಏನಂದರೆ ಒಂದು ರೂಮ್ದು ರೆಂಟು ಪರ್ ಡೇ 33,000 ಸ್ಟಾರ್ಟ್ ಆಗುತ್ತೆ ಅಂತೆ ಆ್ಯಂಡ್ ಗೋಸ್ ಅಪ್ ಟು 3 lakhs ಪರ್ ಡೇ. ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ ಸ್ಟೇ ಮಾಡೋಕ್ಕೆ. ನಾವು ಈಗ ಜಸ್ವಂತ್ ಥಡಾಲಿದ್ದೀವಿ. ಇದು ರಾಜಸ್ಥಾನ್ನ ಜೋಧ್ಪುರಲ್ಲಿ ಬರುತ್ತೆ. ಇದನ್ನ 1899 ರಾಜ ಸರ್ದಾರ್ ಸಿಂಗ್ ಅವರ ತಂದೆ ಜಸ್ವಂತ್ ಸಿಂಗ್ ನೆನಪಲ್ಲಿ ಕಟ್ಟಿಸಿದ. ಇದು ರಾಯಲ್ ಫ್ಯಾಮಿಲಿಯ ಕ್ರಿಮೇಷನ್ ಗ್ರೌಂಡ್. ಇಲ್ಲಿಂದ ನಿಮಗೆ ಜೋಧ್ಪುರ್ನ ವ್ಯೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಈಗ ನಾವು ಇತಿಹಾಸ ಪ್ರಸಿದ್ಧವಾದ ಮೆಹರನ್ಗರ್ ಫೋರ್ಟ್ ಅಲ್ಲಿದ್ದೀವಿ. ಮೆಹರನ್ಗರ್ ಫೋರ್ಟ್ ಅಂದರೆ ಸೂರ್ಯನ ಕೋಟೆ ಅಂತ. ಇದನ್ನ ರಾವ್ ಜೋಧ 1459 ಸ್ಥಾಪನೆ ಮಾಡ್ತಾನೆ. ಮೊದಲ ಅವನ ಕ್ಯಾಪಿಟಲ್ ಮಂಡೋರ್ ಅಂತ ಇರುತ್ತೆ. ಅಲ್ಲಿಂದ ಇಲ್ಲಿ ಇದು ಎಲಿವೇಶನ್ ಜಾಸ್ತಿ ಇದೆ, ಸೆಕ್ಯೂರಿಟಿ ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂತಾನೆ. ಇವನಿಂದನೇ ಹೆಸರು ಜೋಧ್ಪುರ್ ಅಂತ ಬರುತ್ತೆ. ಈಗೇನು ಮೇನ್ ಎಂಟ್ರೆನ್ಸ್ ನೋಡ್ತಾ ಇದ್ದಾನೆ ಜೈಪೋಲ್ ಅಂತಾರೆ. ಇದನ್ನ ಮಾನ್ ಸಿಂಗ್ 1806 ಸ್ಥಾಪನೆ ಮಾಡ್ತಾನೆ. ಅವನು ಜೈಪುರ್ ಆರ್ಮಿ ಜೊತೆ ಒಂದು ಯುದ್ಧವನ್ನು ಗೆಲ್ತಾನೆ. ಅದ್ರ ನೆನಪಿಗಾಗಿ 125 ಅಡಿಯ ಗೋಡೆಯನ್ನು ಕಟ್ಟಿಸ್ತಾನೆ. ನಾವೀಗ ಮಾರ್ವಾರ್ ರಾಜ ಸಂಸ್ಥಾನದ ಕೋಟೆಯಾದ ಮೆಹರನ್ಗರ್ ಫೋರ್ಟ್ನ ಮೇಲ್ಛಾವಣಿಯಲ್ಲಿ ಇದ್ವಿ. ಈ ಕೋಟೆಗೆ 500 ವರ್ಷದ ಇತಿಹಾಸ ಇದೆ. ಈ ಕೋಟೆ ಬಹುಮಹಡಿಯ ಕೋಟೆಯಾಗಿದ್ದು 7 ಅಂತಸ್ತಿನಲ್ಲಿದೆ. ಇದನ್ನು ಇಂಡೋ ಮೊಘಲ್ ಸ್ಟೈಲ್ನಲ್ಲಿ ಕಟ್ಟಲಾಗಿದೆ. ಕೋಟೆಯ ಮೊದಲ ಸೂರ್ಯನ ಕಿರಣವನ್ನು ನೋಡುವ ಸೂರಜ್ ಪೋಲ್ ಹೆಬ್ಬಾಗಿಲನ್ನು ದಾಟಿ ಹೋದ್ರೆ ನಿಮಗೆ ರಾಜ ವಂಶಸ್ಥರ ಪಟ್ಟಾಭಿಷೇಕ ಆಗುತ್ತಿದ್ದ ಸ್ಥಳ ಸಿಗುತ್ತೆ. ಇದು ಕೋಟೆಯ ಹೃದಯ ಭಾಗದಲ್ಲಿದ್ದು ಇಲ್ಲೇ ಮಾರ್ವಾರ್ ಸಂಸ್ಥಾನದ ರಾಜಪೂತ್ ರಾಜರ ಪಟ್ಟಾಭಿಷೇಕ ಆಗುತ್ತಿತ್ತು. ನಾವೀಗ ಕಾರ್ನೇಷನ್ ಕೋರ್ಟ್ಯಾರ್ಡ್ನ ಪಕ್ಕದಲ್ಲೇ ಇರುವ ಅಂಬಾರಿಯ ಮ್ಯೂಸಿಯಂ ಅಲ್ಲಿ ಇದ್ವಿ. ಇದು ರಾಜರು ಉಪಯೋಗಿಸುತ್ತಿದ್ದ ಅಂಬಾರಿಗಳು. ರಾಜರು ಪ್ರಯಾಣದ ಸಮಯದಲ್ಲಿ ಅಥವಾ ಯುದ್ಧದ ಸಮಯದಲ್ಲಿ ಈ ಅಂಬಾರಿಗಳನ್ನು ಆನೆ ಮೇಲೆ ಕಟ್ಟಿ ಉಪಯೋಗಿಸುತ್ತಿದ್ದರು. ನಾವೀಗ ಅರಮನೆಯ ಅತಿ ಸುಂದರವಾದ ಸ್ಥಳ ಶೃಂಗಾರ್ ಚೌಕ್ ಅಲ್ಲಿ ಇದೀವಿ. ನೀವು ಶೃಂಗಾರ್ ಚೌಕ್ ನ ಆರ್ಕಿಟೆಕ್ಚರ್ ನೋಡ್ತಾ ಇದ್ರೆ ಬಹಳ ಬೆರಗಾಗ್ತೀರಾ. ನೀವು ಶೃಂಗಾರ್ ಚೌಕ್ ನ
ಮೊದಲನೇ ಮಹಡಿಗೆ ಹೋದ್ರೆ ನಿಮ್ಗೆ ಶೀಶ್ ಮಹಲ್ ಸಿಗುತ್ತೆ. ಶೀಶ್ ಮಹಲ್ ಬಂದು ರಾಜ ಅಜಿತ್ ಸಿಂಗ್ ನ ಬೆಡ್ರೂಮ್ ಆಗಿತ್ತು. ರಾಜ ಅಜಿತ್ ಸಿಂಗ್ 1707 ಇಂದ 1724 ತನಕ ಆಳ್ತಾ ಇದ್ರು. ಈ ಸ್ಥಳ ಬಹಳ ಮನಮೋಹಕವಾಗಿದೆ. ಇದಾದ ನಂತರ ಬಂದ ರಾಜರುಗಳು ಈ ಸ್ಥಳವನ್ನು ಪೂಜೆಯ ಮನೆಯಾಗಿಯೂ ಅಥವಾ ಧ್ಯಾನದ ಮನೆಯಾಗಿಯೂ ಉಪಯೋಗಿಸ್ತಿದ್ರು. ಹಾಗಾಗಿ ನಿಮ್ಗೆ ಇಲ್ಲಿ ಬಹಳ ದೇವರುಗಳ ಪೇಂಟಿಂಗ್ಗಳು ಕಾಣಸಿಗುತ್ತದೆ. ನಾವೀಗ ಶೀಶ್ ಮಹಲ್ನ ಮೇಲಿನ ಮಹಡಿಲಿದ್ದೀವಿ. ಇಲ್ಲಿ ಜಗತ್ ಪ್ರಸಿದ್ಧವಾದ ಮಾರ್ವಾರ್ ಮಿನಿಚರ್ ಪೇಂಟಿಂಗ್ಗಳನ್ನು ತೋರಿಸಲಾಗಿದೆ. ಮಾರ್ವಾರ್ ರಾಜರುಗಳ ಜೀವನ ಶೈಲಿಯನ್ನು ಮಿನಿಚರ್ ಪೇಂಟಿಂಗ್ ರೂಪದಲ್ಲಿ ಮಾಡಲಾಗಿದೆ. ಈ ಪೇಂಟಿಂಗ್ಗಳನ್ನು ಮಾಡಲು ಬರೀ ನ್ಯಾಚುರಲ್ ಕಲರ್ಸ್ ಮತ್ತು ಗೋಲ್ಡ್ ಅನ್ನು ಮಾತ್ರ ಯೂಸ್ ಮಾಡ್ತಾರೆ. ಈ ಕಲೆ ಜಗತ್ತಿನಲ್ಲಿ ಬಹಳ ಪ್ರಸಿದ್ಧವಾಗಿದೆ. ನಾವು ಪೇಂಟಿಂಗ್ ಗ್ಯಾಲರಿಯಿಂದ ಒಂದು ಮಹಡಿ ಮೇಲೋದ್ರೇನೆ ಸಿಗೋದು ಫೂಲ್ ಮಹಲ್ ಅಥವಾ ಪ್ಯಾಲೇಸ್ ಆಫ್ ಫ್ಲವರ್ಸ್. ಬಹಳ ಬ್ಯೂಟಿಫುಲ್ ಆದ ಪ್ಲೇಸ್. ಇದನ್ನು ರಾಜ ಅಭಯ್ ಸಿಂಗ್ 18ನೇ ಶತಮಾನದಲ್ಲಿ ಕಟ್ಟಿಸ್ತಾನೆ. ಇದು ಅವನ ಸ್ವಂತ ಮನರಂಜನೆಗೆ ಉಪಯೋಗಿಸ್ಕೊಳ್ಳಕ್ಕೆ ಕಟ್ಟಿರ್ಸುತ್ತಾನೆ. ಇದರ ವಿಶೇಷತೆ ಏನು ಅಂದ್ರೆ ಈ ಮಹಲ್ನ ಪೂರ್ತಿ ಗಿಡ ಮರಗಳು ಮತ್ತು ಹೂವಿನ ಪೇಂಟಿಂಗ್ ಮಾಡಲಾಗಿದೆ. ಇದೆಲ್ಲದಕ್ಕೂ ಆರ್ಗ್ಯಾನಿಕ್ ಪೇಂಟಿಂಗ್ ಯೂಸ್ ಮಾಡ್ಯಾರೆ ಮತ್ತೆ ಚಿನ್ನವನ್ನು ಕೂಡ ಯೂಸ್ ಮಾಡ್ಯಾರೆ. ನಿಮ್ಗೆ ಆಶ್ಚರ್ಯ ಆಗಬಹುದು, ಈ ಮಹಲ್ಗೆ ಪೇಂಟಿಂಗ್ ಮಾಡಕ್ಕೆ 29 kg ಚಿನ್ನವನ್ನು ಉಪಯೋಗಿಸಿದ್ದಾರೆ. ನಾವೀಗ ಮೆಹರಾನ್ಗರ್ ಫೋರ್ಟ್ನ ಮೇಲಿನ ಛಾವಣಿಯಲ್ಲಿ ಇದ್ದೀವಿ. ಇಲ್ಲಿ ನಿಮಗೆ ಜೋಧ್ಪುರ್ನ ವಿಹಂಗಮ ನೋಟ ಕಾಣಿಸುತ್ತೆ. ಹಾಗೆಯೇ ಕೂಡ ಪಕ್ಕದಲ್ಲಿ ಆರ್ಮರೀಸ್ ಮ್ಯೂಸಿಯಂ ಇದೆ. ಇಲ್ಲಿ ಮಾರ್ವಾರ್ ಕಿಂಗ್ಸ್ ಯೂಸ್ ಮಾಡ್ತಾ ಇದ್ದ ಆರ್ಮರೀಸ್ ನ ತೋರಿಸಿದ್ದಾರೆ. ಅದರ ಪಕ್ಕದಲ್ಲೇ ಬಹು ಸುಂದರವಾದ ತಖ್ತ ವಿಲಾಸ್ ಮಹಲ್ ಇದೆ. ಇದನ್ನು ತಖ್ತ್ ಸಿಂಗ್ 19th ಸೆಂಚುರಿಯಲ್ಲಿ ಕಟ್ಟಿಸ್ತಾನೆ. ಇದು ಬಹಳ ಸುಂದರವಾದ ಪ್ಲೇಸ್. ಇಲ್ಲಿ ನೀವು ನೋಡಕ್ಕೆ ಬಹಳ ಆನಂದ ಆಗುತ್ತೆ. ಕಲರ್ಫುಲ್ ಏರಿಯಾ. ಇದನ್ನ ಪ್ರೈವೇಟ್ ಬೆಡ್ರೂಮ್ ಆಗಿರುತ್ತೆ. ನಾವು ಹಾಗೆ ತಖ್ತ್ ಮಹಲಿಂದ ಹೊರಗೆ ಬಂದ್ರೆ ಈ ಕೋಟೆಯ ಬಹು ಸುಂದರವಾದ ಭಾಗ ಜನಾನಿ ದೇವಡಿ ಸಿಗುತ್ತೆ. ಜನಾನಿ ದೇವಡಿ ಅಂದ್ರೆ ಮಹಿಳೆಯರ ಅರಮನೆ ಅಂತ. ಇಲ್ಲಿ ರಾಜವಂಶದ ರಾಣಿಯರು, ಮಹಾರಾಣಿಯರು, ರಾಜಕುಮಾರಿಯರು, ರಾಜಮಾತೆಯರು ಮತ್ತೆ ಸೇವಕಿಯರು ವಾಸ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಇಲ್ಲಿ ರಾಜನ ಬಿಟ್ರೆ ಬೇರೆ ಯಾವ್ದ ಗಂಡಸಿಗೂ ಅಲೋ ಇರಲಿಲ್ಲ. ಹಾಗಾಗಿ ಇಲ್ಲಿ ಗಾರ್ಡ್ಗಳನ್ನ ಕಿನ್ನರಿಯರನ್ನು ಗಾರ್ಡ್ಗಳಾಗಿ ಮಾಡ್ತಿದ್ರು. ಕಿನ್ನರಿಯರು ಕಾಯ್ತಾ ಇದ್ರು ಅಂತ ಹೇಳ್ತಾರೆ. ಇಲ್ಲಿ ರಾಜ ತನ್ನ ಸಂಸಾರದ ಜೊತೆ ವಿಜೃಂಭಣೆಯಿಂದ ಹೋಲಿಯನ್ನು ಆಚರಿಸುತ್ತಿದ್ದ ಅಂತ ಹೇಳ್ತಾರೆ. ಜನಾನಿ ದೇವಡಿ ಒಳಗಿನ ಸುಂದರವಾದ ಭಾಗ ಇದು ಮೋತಿ ಮಹಲ್. ಮೋತಿ ಮಹಲ್ ಅನ್ನು ರಾಜ ತನ್ನ ಕುಟುಂಬದ ಜೊತೆ ಪ್ರೈವೇಟ್ ಟೈಮ್ ನ ಸ್ಪೆಂಡ್ ಮಾಡಲು ಕಟ್ಟಿಸಿದ್ದ. ಇದು ಬಹಳ ಸುಂದರವಾಗಿದೆ. ಇಲ್ಲೂ ಕೂಡ ನೀವು ರೂಫ್ ಅನ್ನು ನೋಡಿದ್ರೆ ಚಿನ್ನದಿಂದ ಲೇಪನವಾಗಿದೆ. ಬಣ್ಣ ಬಣ್ಣದ ಗಾಜುಗಳಿಂದ ಈ ಏನು ಸ್ಥಳ ಇದೆ ಬಹಳ ಸುಂದರವಾಗಿ ಕಾಣುತ್ತೆ. ನಾವೀಗ ಫೋರ್ಟ್ನ ಕೊನೆಯ ಪಾಯಿಂಟ್ ಅಲ್ಲಿ ಇದೀವಿ, ಲೋಹಾರ್ ಪೋಲ್ ಹತ್ರ. ಅದಕ್ಕಿಂತ ಮೊದಲು ನಿಮಗೆ ಅಲ್ಲಿ ಹೋಗ್ಬೇಕಾದ್ರೆ ಈ ಹ್ಯಾಂಡ್ ಪ್ರಿಂಟ್ ಸಿಗುತ್ತೆ. ಇದು ಹಳೆಯ ರಾಣಿಯರ ಹಸ್ತದ ಗುರುತು. ಏನಾಗ್ತಿತ್ತು, ರಾಜ ಒಂದ್ಸತಿ ದೇಹತ್ಯಾಗ ಮಾಡಿದ್ಮೇಲೆ ಅವರ ಜೊತೆ ಇವರು ಕೂಡ ದೇಹತ್ಯಾಗನ ಮಾಡ್ತಾ ಇದ್ರು. ಆ ನೆನಪಿಗಾಗಿ ಹಸ್ತಗಳು ಕಾಣುತ್ತಲ್ಲಿ. ಈಗ ಏನಿದೆ ನೋಡ್ತಾ ಇದೀವಿ ಲೋಹಾರ್ ಪೋಲ್ ಅಂತ. ಇದು ಐರನ್ ಗೇಟ್. ಇದೆ ಒಂದು ಆಕ್ಚುಲಿ ಇದು ಬಂದು ಎಂಟ್ರೆನ್ಸು. ಇದು ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಡೋರು ಆನೆ ಬಂದು ಗುದ್ದಿದ್ರು ಏನು ಮಾಡೋಕ್ಕಾಗಲ್ಲ. ಇದೇನಕ್ಕೆ ಹಿಂಗೆ ಕಟ್ಟಿದ್ದಾರೆ ಅಂದ್ರೆ ನೀವು ಏನಾದ್ರು ಶತ್ರುಗಳು ಕೋಟೆಯನ್ನೆಗರಿ ಡೈರೆಕ್ಟ್ ಆಗಿ ನುಗ್ಗಿ ಬಂದ್ಬಿಟ್ರೆ ಸೊ ಅವರಿಗೆ ಇದ್ದಕ್ಕಿದ್ದಾಗ ನೋಡಿ ಇದು ಟರ್ನಿಂಗ್ ಇದೆ. ಇಲ್ಲಿ ಏನಾಗುತ್ತೆ, ಶತ್ರುಗಳು ನುಗ್ಗಿ ಬಂದಾಗ ಈ ಟರ್ನಿಂಗ್ ಅಲ್ಲಿ ಕನ್ಫ್ಯೂಸ್ ಆಗಿ ನಿಧಾನಗೊಳ್ತಾರೆ. ಅವಾಗ ಇವ್ರು ಮತ್ತೆ ಅಟ್ಯಾಕ್ ಮಾಡ್ಬೋದು. ಈ ಏನಕ್ಕೆ ಈ ಮುಳ್ಳುಗಳನ್ನು ಹಾಕಿಯಾರೆ ಬಾಗ್ಲ ಮೇಲೆ ಅಂದ್ರೆ ಇವನ್ ಆನೆ ಬಂದು ಗುದ್ದಬಾರ್ದು. ಯಾಕಂದ್ರೆ ಹಿಂದೆ ಬಾಗ್ಲು ತೆಗೆಯಕ್ಕಾಗಿಲ್ಲ ಅಂದ್ರೆ ಆನೆಗಳನ್ನ ಗುದ್ಸೋರು. ಆನೆ ಗುದ್ದಬಾರ್ದು ಅಂತ ಈ ತರ ಮಾಡಿದ್ದಾರೆ. ನಾವೀಗ ಮೆಹರನ್ಗರ್ ಫೋರ್ಟ್ನ ಎಕ್ಸಿಟ್ ಅಲ್ಲಿದ್ದೀವಿ. ಮೆಹರನ್ಗರ್ ಫೋರ್ಟ್ ನಿಮಗೆ ಒಂದು ಬಹಳ ಅದ್ಭುತವಾದ ಅನುಭವ ಕೊಡುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ದಯವಿಟ್ಟು ಬನ್ನಿ, ರಾಯಲ್ ರಾಜಸ್ಥಾನ್ನ ವಿಸಿಟ್ ಮಾಡಿ. ನಾವೀಗ ನಮ್ಮ ಜೋಧ್ಪುರ್ ಪ್ರವಾಸದ ಕೊನೆಯ ಸ್ಥಳ ಜನತಾ ಸ್ವೀಟ್ ಹೋಮ್ ಅಲ್ಲಿದ್ದೀವಿ. ಜನತಾ ಸ್ವೀಟ್ ಹೋಮ್ ಬಹಳ ಫೇಮಸ್ ಜೋಧ್ಪುರಲ್ಲಿ. ಇಲ್ಲಿಂದ ವಿದೇಶದಿಂದಲೂ ತರಿಸ್ಕೊತಾರೆ. ಇದು 1980 ಎಸ್ಟಾಬ್ಲಿಷ್ ಆಯಿತು. ಇಲ್ಲಿ ಬೇಸಿಕಲಿ ನಿಮಗೆ ರಾಜಸ್ಥಾನಿ ಟ್ರೆಡಿಷನಲ್ ಸ್ವೀಟ್ಸು, ಮಾವಾ ಕಚೋರಿ, ಡೈವರ್ಸ್, ಗೇವರ್ಸು ಅಂದರೆ ಪ್ಲೇನು, ರಾಬ್ರಿ, ಮಾಲ್ಪುವಾ, ಕ್ರೀಮಿ ರಾಬ್ರಿ, ಲಡ್ಡು ಭಾಳ ಚೆನ್ನಾಗಿರುತ್ತೆ. ದಾಲ್ ಬಾದಾಮ್ ಚಕ್ಕಿ, ಕೇಸರ್ ಕಾಜು ಅಂಡ್ ಜಲೇಬಿ ಅದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡಿ. ನಾವೀಗ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ಜೋಧ್ಪುರ್ನ ಪ್ರಯಾಣ ಮುಗಿಯುತ್ತೆ. ಇವತ್ತಿಗೆ ಭಾಳ ಎಕ್ಸೈಟಿಂಗ್ ಆಗಿತ್ತು. ದಯವಿಟ್ಟು ಬನ್ನಿ. ಆ್ಯಂಡ್ ಟುಮಾರೋ ವಿ ಆರ್ ಹೆಡಿಂಗ್ ಟು ಜೈಸಲ್ಮೇರ್ ಆ್ಯಂಡ್ ಲೋಂಗವೆಲ್ಲಾಗೂ ಹೋಗ್ತಾ ಇದ್ವಿ. ಮೋಸ್ಟ್ ಎಕ್ಸೈಟಿಂಗ್ ಥಿಂಗ್ಸ್ ಇದೆ ಮುಂದೆ ನಮಗೆ. ಬೆಳಗ್ಗೆ ಸಿಗೋಣ ಜೈಸಲ್ಮೇರ್ ಕೊಟ್ಟಾಗ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.